ಕನ್ನಡ ವರ್ಣಮಾಲೆ. ನಾನು ನಿಮ್ಮ ಸುನಿಲ್ ಕುಮಾರ್. ಕನ್ನಡ ವರ್ಣಮಾಲೆ. ಜಗತ್ತಿನಲ್ಲಿ ಮಾನವನು ತನ್ನ ಆಸೆ, ಆಕಾಂಕ್ಷೆ, ಬೇಕು, ಬೇಡಿಕೆಗಳನ್ನು ಸಾಮಾನ್ಯವಾಗಿ ಮಾತಿನ ಮೂಲಕವೇ ಹೊರಹಾಕುತ್ತಾನೆ. ಮಾತುಗಳು ವಾಕ್ಯಗಳಿಂದ ಕೂಡಿರುತ್ತವೆ, ವಾಕ್ಯಗಳು ಪದಗಳಿಂದ ಕೂಡಿರುತ್ತವೆ, ಪದಗಳು ಅಕ್ಷರಗಳಿಂದ ರಚನೆಯಾಗಿರುತ್ತವೆ. ಈ ಅಕ್ಷರಗಳನ್ನು ಒಟ್ಟಾರೆಯಾಗಿ ವರ್ಣಮಾಲೆ ಎಂದು ಕರೆಯುತ್ತಾರೆ. ಕನ್ನಡ ವರ್ಣಮಾಲೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಕನ್ನಡ ವರ್ಣಮಾಲೆಯನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. 1 ಸ್ವರಗಳು 13, ವ್ಯಂಜನಗಳು 34, ಯೋಗವಾಹಕಗಳು 2, ಒಟ್ಟು ಅಕ್ಷರಗಳು 49. ಸ್ವರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರಗಳು ಎಂದು ಕರೆಯುತ್ತಾರೆ. ಕನ್ನಡದಲ್ಲಿ ಒಟ್ಟು 13 ಸ್ವರಗಳಿವೆ. ಅವುಗಳೆಂದರೆ ಅ, ಆ, ಇ, ಈ, ಉ, ಊ, ಋ, ಎ, ಐ, ಓ ಮತ್ತು ಔ. ಸ್ವರಗಳ ವಿಧಗಳು. ಸ್ವರಗಳಲ್ಲಿ 2 ವಿಧಗಳಿವೆ. ಹ್ರಸ್ವ ಸ್ವರಗಳು 6 ಅಕ್ಷರಗಳು, ದೀರ್ಘ ಸ್ವರಗಳು 7 ಅಕ್ಷರಗಳು. ಹ್ರಸ್ವ ಸ್ವರಗಳ ಬಗ್ಗೆ ತಿಳಿದುಕೊಳ್ಳೋಣ. ಹ್ರಸ್ವ ಸ್ವರಗಳು 6. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ವರ್ಣಮಾಲೆಯ ಅಕ್ಷರಗಳನ್ನು ಹ್ರಸ್ವ ಸ್ವರಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ ಅ, ಇ, ಉ, ಋ, ಎ ಮತ್ತು ಓ. ದೀರ್ಘ ಸ್ವರಗಳು ಒಟ್ಟು 7. ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ವರ್ಣಮಾಲೆಯ ಅಕ್ಷರಗಳನ್ನು ದೀರ್ಘ ಸ್ವರಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ ಆ, ಈ, ಉ, ಎ, ಐ, ಓ, ಔ. ವ್ಯಂಜನಗಳು. ವ್ಯಂಜನಗಳು ಒಟ್ಟು 34 ಅಕ್ಷರಗಳು. ವ್ಯಂಜನಗಳು ಸ್ವರದ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಾಗಿವೆ. ವ್ಯಂಜನಗಳ ವಿಧಗಳು. ವ್ಯಂಜನಗಳಲ್ಲಿ ಒಟ್ಟು 2 ವಿಧಗಳು. 1 ವರ್ಗೀಯ ವ್ಯಂಜನಗಳು 25 ಅಕ್ಷರಗಳು, ಅವರ್ಗೀಯ ವ್ಯಂಜನಗಳು 9 ಅಕ್ಷರಗಳು. ವ್ಯಂಜನಗಳ ವಿಧಗಳ ಬಗ್ಗೆ ಈಗ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ. ವ್ಯಂಜನಗಳಲ್ಲಿ ಒಟ್ಟು 2 ವಿಧಗಳು. 1 ವರ್ಗೀಯ ವ್ಯಂಜನಗಳು 25 ಅಕ್ಷರಗಳು. ಕ, ಖ, ಗ, ಘ, ಯ, ಚ, ಛ, ಜ, ಝ, ಯ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ. ಅದೇ ರೀತಿಯಾಗಿ ಅವರ್ಗೀಯ ವ್ಯಂಜನಗಳು 9. ಯ, ರ, ಲ, ವ, ಶೆ, ಶ, ಸ, ಹ, ಳ. ವರ್ಗೀಯ ವ್ಯಂಜನಗಳು 25. ಒಂದು ವರ್ಗ ಅಥವಾ ಗುಂಪಿಗೆ ಸೇರಬಹುದಾದ ವರ್ಣಮಾಲೆಯ 25 ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತೇವೆ. ಕ ವರ್ಗ ಖ, ಖ, ಗ, ಘ, ಯ. ಕ ವರ್ಗದ ಅಕ್ಷರಗಳು ಕಂಠ ಭಾಗದಲ್ಲಿ ಹುಟ್ಟುವುದರಿಂದ ಇವು ಕಂಠ ಅಕ್ಷರಗಳು ಎಂದು. ಚ ವರ್ಗದ ಛ, ಛ, ಜ, ಝ, ಯ. ಇವು ಅಕ್ಷರಗಳು ತಾಲುವಿನ ಅಂದರೆ ದವಡೆಯ ಸಹಾಯದಿಂದ ಹುಟ್ಟುವುದರಿಂದ ಇವುಗಳನ್ನು ತಾಲವ್ಯ ಎಂದು. ಟ ವರ್ಗದ ಟ, ಠ, ಢ, ಢ, ಣ. ಈ ಅಕ್ಷರಗಳು ಮೂರ್ಧ್ವ ಹುಟ್ಟುವುದರಿಂದ ಇದಕ್ಕೆ ನಾವು ಮೂರ್ಧ ಅಕ್ಷರಗಳು ಎಂದು. ತ ವರ್ಗದ ತ, ಥ, ಧ, ಧ, ನ. ಈ ತ ವರ್ಗದ ಅಕ್ಷರಗಳು ಹಲ್ಲುಗಳ ಬಳಿ ಹುಟ್ಟುವುದರಿಂದ ಇವನ್ನು ದಂತೆ ಅಕ್ಷರಗಳು ಎಂದು. ಪ ವರ್ಗದ ಪ, ಫ, ಬ, ಭ, ಮ. ಪ ವರ್ಗದ ಅಕ್ಷರಗಳು ತುಟಿಗಳ ಸಹಾಯದಿಂದ ಹುಟ್ಟುವುದರಿಂದ ಓಷ್ಠ ಅಕ್ಷರಗಳು ಎಂದು ನಾವು ಕರೆಯುತ್ತೇವೆ. ಈ ರೀತಿಯಾಗಿ ಕೆಲವೊಂದು ವರ್ಗಕ್ಕೆ ಸೇರಿದ ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತೇವೆ. ವರ್ಗೀಯ ವ್ಯಂಜನಗಳಲ್ಲಿರುವ ಭಾಗಗಳು. ಇದರಲ್ಲಿ ಮತ್ತು ಭಾಗಗಳಿವೆ. ಅವು ಅಲ್ಪ ಪ್ರಾಣಗಳು 10, ಮಹಾಪ್ರಾಣಗಳು 10, ಅನುನಾಸಿಕಗಳು 5. ಈಗ ಅಲ್ಪ ಪ್ರಾಣಗಳು 10 ಯಾವ್ಯಾವ ಅಂತ ನಾವು ಈಗ ನೋಡೋಣ. ಅಲ್ಪ ಉಸಿರಾಟದಲ್ಲಿ ಉಚ್ಚರಿಸುವ ವ್ಯಂಜನಗಳನ್ನು ಅಲ್ಪ ಪ್ರಾಣಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ ಕ, ಚ, ಟ, ತ,
ಪ. ಅದೇ ರೀತಿಯಾಗಿ ಗ, ಜ, ಡ, ದ, ಬ. ವರ್ಗೀಯ ವ್ಯಂಜನಗಳಲ್ಲಿ 1ನೆಯ ಹಾಗೂ 3ನೆಯ ಅಕ್ಷರಗಳು ಅಲ್ಪ ಪ್ರಾಣಗಳಾಗಿರುತ್ತವೆ. ಈಗ ಮಹಾಪ್ರಾಣಗಳ ಅಕ್ಷರಗಳು ಯಾವ್ಯಾವು ಅಂತ ನಾವು ನೋಡೋಣ. ಹೆಚ್ಚು ಉಸಿರಿನೊಂದಿಗೆ ಉಚ್ಚರಿಸುವ ವ್ಯಂಜನಗಳನ್ನು ಮಹಾಪ್ರಾಣಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ ಖ, ಛ, ಠ, ಥ, ಫ. ಅದೇ ರೀತಿಯಾಗಿ ಘ, ಝ, ಢ, ಧ, ಭ. ವರ್ಗೀಯ ವ್ಯಂಜನಗಳಲ್ಲಿ 2ನೆಯ ಹಾಗೂ 4ನೆಯ ಅಕ್ಷರಗಳು ಮಹಾಪ್ರಾಣಗಳಾಗಿರುತ್ತವೆ. ಈಗ ಅನುನಾಸಿಕಗಳು ಒಟ್ಟು 5. ನಾಸಿಕ ಎಂದರೆ ಮೂಗು. ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಅನುನಾಸಿಕಗಳು ಎಂದು ಕರೆಯುತ್ತಾರೆ. ಯ, ಯ, ಣ, ನ, ಮ. ವರ್ಗೀಯ ವ್ಯಂಜನಗಳಲ್ಲಿ ಕೊನೆಯ ಅಕ್ಷರಗಳು ಅನುನಾಸಿಕಗಳಾಗಿರುತ್ತವೆ. ಅವರ್ಗೀಯ ವ್ಯಂಜನಗಳು 9. ಒಂದು ವರ್ಗಕ್ಕೆ ಸೇರದ ವರ್ಣಮಾಲೆಯ ವ್ಯಂಜನ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತಾರೆ. ಯ, ರ, ಲ, ವ, ಶೇ, ಶ, ಸ, ಹ ಮತ್ತು ಳ. ಯೋಗವಾಹಕಗಳು 2 ಇರ್ತವೆ. ಯಾವುದಾದರೂ ಅಕ್ಷರದೊಂದಿಗೆ ಮಾತ್ರ ಪ್ರಯೋಗ ಮಾಡಬಹುದಾದ ಅಕ್ಷರಗಳಿಗೆ ಯೋಗವಾಹಕಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ ಅನುಸ್ವಾರ ಅಂ, ವಿಸರ್ಗ ಅಹ. ಈ ಕೋಷ್ಟಕದ ಸಹಾಯದಿಂದ ನಾವು ಸ್ವರಗಳು, ವ್ಯಂಜನಗಳು ಹಾಗೂ ಯೋಗವಾಹಕಗಳು ಮತ್ತು ಸಂಪೂರ್ಣವಾದ ವರ್ಣಮಾಲೆಯ ಬಗ್ಗೆ ನಾವು ತಿಳಿದುಕೊಳ್ಳಬಹುದಾಗಿದೆ. ಹೆಚ್ಚಿನ ವಿಡಿಯೋಗಳಿಗಾಗಿ